ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪರಶುರಾಮನಂತೆ ಕೊಡಲಿ ಹಿಡಿಯಬೇಕೆಂಬ ಕರೆಯನ್ನು ಕವಿ ಇಲ್ಲಿ ನೀಡಿದ್ದಾರೆ. ಅನ್ಯಾಯ ಮಾಡುತ್ತಿರುವಂತಹ ರಾಜಕಾರಣಿಗಳನ್ನು ಅಥವಾ ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂದು ಕವಿ ಈ ಪದ್ಯದ ಮೂಲಕ ಕರೆ ನೀಡಿದ್ದಾರೆ. ಆ ಪದ್ಯ ಭಾಗವನ್ನು ನಾವು ಈಗ ಓದೋಣ. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿಯ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ, ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ, ರಕ್ತಪಾನ ಮತ್ತ ಈ ರಾಕ್ಷಸ ಗಣ ಹತ್ಯಕ್ಕೆ ಕ್ಷಾತ್ರವಧೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ. ಈ ಪದ್ಯ ಭಾಗವನ್ನು ನಾವು ಡಾಕ್ಟರ್ BC ರಾಮಚಂದ್ರ ಶರ್ಮಾರವರು ರಚಿಸಿರುವಂತಹ ಎಂದಿಗೆ ಪದ್ಯದಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ದೇಶವನ್ನು ಹಾಗೆಯೇ ಸಮಾಜವನ್ನು ಅಧಿಕಾರಿಗಳು ಹಾಗೆಯೇ ರಾಜಕಾರಣಿಗಳು ಅತ್ಯಂತ ಕೆಟ್ಟದಾದಂತಹ ರೀತಿಯಲ್ಲಿ ನಡೆಸಿಕೊಂಡಿರುವುದರ ಬಗ್ಗೆ ಕವಿಗೆ ಇಲ್ಲಿ ಅಪಾರ ಆಕ್ರೋಶ ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಆದ್ದರಿಂದ ದೇಶಕ್ಕೆ ಹಾಗೆಯೇ ಜನಕ್ಕೆ ದ್ರೋಹ ಮಾಡಿದವರಿಗೆ ಬೂಟು ಕಾಲಿನೇಟು ಕಲ್ಲಿನೇಟು ಬೀಳಬೇಕೆಂದಿದ್ದಾರೆ ಇಲ್ಲಿ ಕವಿ. ಆದರೆ ಈ ಅನ್ಯಾಯ ಮಾಡುವಂತಹ ಜನ ಈ ರೀತಿಯ ಕಠಿಣವಾದ ಶಿಕ್ಷೆಯಿಂದಲೂ ಕೂಡ ಪಶ್ಚಾತ್ತಾಪ ಹೊಂದಲಾರರು ಎಂಬ ಮಾತನ್ನು ಇಲ್ಲಿ ತಿಳಿಸಲಾಗಿದೆ. ನ್ಯಾಯ, ನೀತಿ, ದಯೆ ಇತ್ಯಾದಿಗಳನ್ನು ಒಳಗೊಂಡಂತಹ ಸಿಂಹ ಸದೃಶವಾದ ಜನ ಸಿಂಹ ಗರ್ಜನೆ ಮಾಡಿ ಅನ್ಯಾಯ ಮಾಡಬೇಡಿ ಎಂದರೂ ಕೂಡ ಅದು ರಾಕ್ಷಸಿ ಜನರ ಕಿವಿಯನ್ನು ಮುಟ್ಟಲಾರದು. ತಪ್ಪು ಮಾಡಿದಂತಹ ಕ್ಷತ್ರಿಯರೆಲ್ಲರನ್ನು ಸಂಹರಿಸಲು ನಿಂತಹ ಪರಶುರಾಮನ ಹಾಗೆ ಕೊಡಲಿ ಹಿಡಿದು ಅನ್ಯಾಯ ಮಾಡುತ್ತಿರುವಂತಹ ರಾಜಕಾರಣಿಗಳನ್ನು ಹಾಗೆಯೇ ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂಬ ಕರೆಯನ್ನು ಕವಿ ಇಲ್ಲಿ ನೀಡಿದ್ದಾರೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪರಶುರಾಮನಂತೆ ಕೊಡಲಿ ಹಿಡಿಯಬೇಕೆಂದಿದ್ದಾರೆ ಇಲ್ಲಿ ಡಾಕ್ಟರ್ BC ರಾಮಚಂದ್ರ ಶರ್ಮಾರವರು. ಈ ಒಂದು ಪದ್ಯ ಭಾಗದ ಸಾರಾಂಶವನ್ನು ನಾವು ಇಂದು ನೋಡಿದ್ದೇವೆ. ಇಲ್ಲಿ ಬರುವಂತಹ ಕಠಿಣ ಪದ ಎಂದರೆ ಕ್ಷಾತ್ರ. ಈ ಪದದ ಅರ್ಥ ಕ್ಷತ್ರಿಯ.